ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಐಜಿ ಕಚೇರಿಯಲ್ಲಿಯೇ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಐಜಿ ಕಚೇರಿಯಲ್ಲಿ ಕೃತ್ಯವೆಸಗಿರುವಂತೆ ಶಂಕೆ ವ್ಯಕ್ತವಾಗ್ತಾ ಇದೆ. ಡಿಜಿಪಿ ರಾಸಲೀಲೆ ವಿಡಿಯೋಗೆ ಬೆಳಗಾವಿಯ ಲಿಂಕ್ ಸಿಕ್ಕಿದೆ. ಬರೋಬ್ಬರಿ 8 ವರ್ಷದ ಹಿಂದೆ ಐಜಿ ಆಗಿದ್ರು ರಾಮಚಂದ್ರ ರಾವ್. ಆ ಸಂದರ್ಭದಲ್ಲಿ ನಡೆದಂತ ಘಟನೆ ಅಂತ ಹೇಳಲಾಗ್ತಾ ಇದೆ. ನವೀಕರಣಗೊಂಡಿರುವಂತಹ ಬೆಳಗಾವಿ ಐಜಿಯ ಕಚೇರಿಯದು. ಬೆಳಗಾವಿ ಮೂಲದ ಮಹಿಳೆ ಜೊತೆ ಡಿಜಿಪಿ ರಾಸಲೀಲೆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಮಹಿಳೆ ಜೊತೆ ಆ ಸಂದರ್ಭದಲ್ಲಿ ಸಂಪರ್ಕದಲ್ಲಿದ್ದರು ಡಿಜಿಪಿ ರಾಮಚಂದ್ರ ರಾವ್. ಇನ್ನು ಘಟನೆ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ರಾಸಲೀಲೆ ಪ್ರಕರಣ ರಾಜ್ಯದಾದ್ಯಂತ ಸದ್ದು ಮಾಡಿತು. ಈ ಘಟನೆ ನಡೆದಿರೋದು 8 ವರ್ಷಗಳ ಹಿಂದೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯ ಲಿಂಕ್ ಕೂಡ ಸಿಕ್ಕಿದೆ. ಐಜಿ ಆಗಿದ್ರು ಆ ಸಂದರ್ಭದಲ್ಲಿ. 8 ವರ್ಷದ ಹಿಂದೆ ರಾಮಚಂದ್ರ ರಾವ್ ಐಜಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ನವೀಕರಣಗೊಂಡಿರುವಂತಹ ಬೆಳಗಾವಿಯ ಐಜಿಯ ಕಚೇರಿ ಇದು. ಬೆಳಗಾವಿ ಮೂಲದ ಮಹಿಳೆ ಜೊತೆಯೇ ಡಿಜಿಪಿ ರಾಸಲೀಲೆ ನಡೆಸಿರೋದು. ಮಹಿಳೆ ಜೊತೆ ಸಂಪರ್ಕದಲ್ಲಿದ್ದಂತೆ ನಿರಂತರವಾಗಿ ಡಿಜಿಪಿ ರಾಮಚಂದ್ರ ರಾವ್. ಇನ್ನು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಎಸ್ಐಟಿ ತನಿಖೆಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ತುಮಕೂರಿನ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ಒತ್ತಾಯವನ್ನು ಮುನ್ನಡೆಸ್ತಾ ಇದೆ. ಟಿವಿ9 ವರದಿಯನ್ನು ಆಧರಿಸಿ ವಿಶೇಷ ತನಿಖೆ ನಡೆಸುವಂತೆ ಪತ್ರವನ್ನು ಬರೆಯಲಾಗಿದೆ. ಸಿಎಂ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಪತ್ರವನ್ನು ಬರೆಯಲಾಗಿದೆ. ಇಡೀ ಪೊಲೀಸ್ ಇಲಾಖೆ ವಿಷವರ್ತುಲವಾಗಿದೆ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ರಾಮಚಂದ್ರ ರಾವ್ ಅವರನ್ನ ಕಡ್ಡಾಯ ನಿವೃತ್ತಿಗೊಳಿಸಬೇಕು. ಪ್ರಕರಣದ ತನಿಖೆಯನ್ನು ಎಸ್ಐಟಿಗೆ ನೀಡಬೇಕು ಅಂತ ಪತ್ರವನ್ನು ಬರೆಯಲಾಗಿದೆ. ತುಮಕೂರಿನಲ್ಲಿ ಎಸ್ಐಟಿ ತನಿಖೆಗೆ ಒತ್ತಾಯ ಕೇಳಿ ಬರ್ತಾ ಇದ್ದು, ಮಾನವ ಹಕ್ಕುಗಳ ಹೋರಾಟ ಕೇಂದ್ರ ಒತ್ತಾಯವನ್ನ ಮಾಡ್ತಾ ಇದೆ. ಟಿವಿ9 ವರದಿಯನ್ನು ಬಿತ್ತರಿಸಿತ್ತು. ಆ ವರದಿಯನ್ನು ಆಧರಿಸಿ ವಿಶೇಷ ತನಿಖೆ ನಡೆಸಬೇಕು ಅಂತ ಸಿಎಂ ಹಾಗೂ ಗೃಹ ಸಚಿವರಿಗೆ ಈಗ ಪತ್ರವನ್ನು ಬರೆಯಲಾಗಿದೆ. ಅಧಿಕಾರದಲ್ಲಿ ಇದ್ದುಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಯೂನಿಫಾರ್ಮ್ನಲ್ಲಿ ಈ ರೀತಿಯಾಗಿ ಮಾಡಿರುವುದು ಸರಿಯಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಿದೆ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣದ ಬೆನ್ನಲ್ಲೇ ಕೋಲಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆಯ ವರದಿಯ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಿದ್ದಾರೆ. ತನಿಖೆಗೆ ಯಾರನ್ನೂ ಇನ್ನೂ ಕೂಡ ನೇಮಕ ಮಾಡಿಲ್ಲ. ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ. ತನಿಖೆ ವರದಿ ಬಂದ ನಂತರ ಗೊತ್ತಾಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ, ಕ್ರಮ ತಗೊಂಡಿದ್ದೀವಿ. ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನ ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಅಷ್ಟೇ ಸಾಕ ಸರ್? ಯೂನಿಫಾರ್ಮ್ ಇದೆ, ಅವ್ರದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ, ಅದಕ್ಕೆ ತನಿಖೆ ಆರ್ಡರ್ ಮಾಡಿ ಸರ್ ಎಲ್ಲ ಗೊತ್ತಾಗಬೇಕಲ್ವಾ ಸರ್. ಈಗ ಒಂದು ಮಹಿಳೆಯರು ಬಂದು ದೂರು ಕೊಡೋದಕ್ಕೆ ಇದು ಒಂದು ರೀತಿಯಾಗಿ ಅವರು ಕೂಡ ಧೈರ್ಯ ಬರೋದಿಲ್ಲ ಅನ್ನೋದು ಮುಜುಗರ ಆಗ್ತಾ ಇದೆ ಸರ್ ಮಹಿಳೆಯರಿಗೆಲ್ಲ. ತನಿಖೆ ಆದೇಶ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ಗೃಹ ಮಂತ್ರಿಗಳಿಗೆ ರಾಮಚಂದ್ರ ರಾವ್ ಆತ್ಮೀಯರು. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ರ ಹೇಳಿಕೆ ಇದು. ರಾಮಚಂದ್ರ ರಾವ್ ಬಗ್ಗೆ ಗೃಹ ಮಂತ್ರಿಗಳನ್ನೇ ಕೇಳಬೇಕು ಅಂತ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ಇದು ಮುಖ್ಯಮಂತ್ರಿಗಳ